ವೀಕ್ಷಕರೇ, ಯಾರು ಬೇಕಾದ್ರೂ ಆನ್ಲೈನ್ ನಲ್ಲಿ ಇ ಫೈಲಿಂಗ್ ವೆಬ್ಸೈಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಅನ್ನು ಸಲ್ಲಿಸಬಹುದಾಗಿದ್ದು, ನಟ ದರ್ಶನ್ ಅವರಿಗೆ ಈಗಾಗಲೇ ಹೈಕೋರ್ಟ್ ಬೇಲ್ ಅನ್ನು ಕೊಟ್ಟಿದ್ದು, ಆದ್ರೆ ಸರ್ಕಾರಿ ಪರ ವಕೀಲರ ರಿಕ್ವೆಸ್ಟ್ ಮೇರೆಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿದ್ದು, ಈಗಾಗಲೇ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಿದ್ದು, ದಯವಿಟ್ಟು ವಿಚಾರಣೆ ಮುಗಿಯುವವರೆಗೂ ನಟ ದರ್ಶನ್ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಹಾಗೇನೆ ದರ್ಶನ್ ಫ್ಯಾನ್ಸ್ ಡಿ ಟೀಮ್ ವತಿಯಿಂದ ಆನ್ಲೈನ್ ನಲ್ಲಿ ಪಿಟಿಷನ್ ಅನ್ನು ಸಲ್ಲಿಸಿ ಲಕ್ಷಾಂತರ ದರ್ಶನ್ ಅವರ ಫ್ಯಾನ್ಸ್ ಗಳಿಂದ ಪಿಟಿಷನ್ ಸಹಿ ಮಾಡಿಸುವಂತಹ ಪ್ಲಾನ್ ನಮ್ದಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ವೀಕ್ಷಕರೇ, ಮರ್ಡರ್ ಕೇಸ್ ಗಳಂತಹ ಕ್ರೈಮ್ ನಲ್ಲಿ ಪಿಟಿಷನ್ ಅನ್ನು ಫೈಲ್ ಮಾಡೋದಕ್ಕೆ ನಮ್ಗೆ ವಕೀಲರ ಚೇಂಬರ್ ಲೈಸೆನ್ಸ್ ಕೂಡ ಬೇಕಾಗಿದ್ದು, ಸೊ ನಿನ್ನೆ ರಾತ್ರಿ ಅಷ್ಟೇ ಖ್ಯಾತ ವಕೀಲರನ್ನ ಭೇಟಿಯನ್ನ ಮಾಡಿ ಇದರ ಬಗ್ಗೆ ಡಿಸ್ಕಸ್ ಅನ್ನ ಕೂಡ ಮಾಡಿದ್ವಿ. ಆದ್ರೆ ವಕೀಲರು ನಮ್ಗೆ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಬೇಡಿ ಅಂತ ಸಜೆಷನ್ ಅನ್ನ ಕೊಟ್ಟಿದ್ದು, ಇದು ನಟ ದರ್ಶನ್ ಅವರ ಕೇಸ್ಗೆನೆ ತೊಂದರೆಯನ್ನ ಉಂಟು ಮಾಡಬಹುದು ಅಂತ ವಕೀಲರು ನಮ್ಗೆ ಹೇಳಿದ್ದು. ಇದರ ಬಗ್ಗೆ ವಕೀಲರಾಗಿರುವಂತಹ ಅಡ್ವೊಕೇಟ್ ಮನೋರಂಜನ್ ಅವರು ತಮ್ಮ ಒಂದು ಲೆಟರ್ ರೈಟಿಂಗ್ ನಲ್ಲಿ ಈ ರೀತಿ ದರ್ಶನ್ ಫ್ಯಾನ್ಸ್ ಗಳಿಗೆ ತಿಳಿಸಿದ್ದು, ಪಿಟಿಷನ್ ಅನ್ನು ಫೈಲ್ ಮಾಡೋದಿಕ್ಕೆ ಬಲವಾದ ಸಾಕ್ಷಿಗಳು ಕೂಡ ಬೇಕಿದ್ದು, ಎವಿಡೆನ್ಸ್ ಮಾತ್ರವಲ್ಲದೆ ನಟ ದರ್ಶನ್ ಅವರ ಒಪ್ಪಿಗೆ ಕೂಡ ಇದಕ್ಕೆ ಬೇಕಾಗಿದೆ ಮತ್ತು ನಟ ದರ್ಶನ್ ಕುಟುಂಬಸ್ಥರು ಕೂಡ ಒಪ್ಪಿಗೆ ಇದಕ್ಕೆ ಬೇಕಾಗಿದ್ದು, ಕೇವಲ ಅಭಿಮಾನಿಗಳೇ ಈ ರೀತಿ ಪಿಟಿಷನ್ ಅನ್ನು ಫೈಲ್ ಮಾಡಿದ್ರೆ ನಟ ದರ್ಶನ್ ಅವರಿಗೆ ತೊಂದರೆಯನ್ನ ಉಂಟು ಮಾಡಬಹುದು ಅಂತ ವಕೀಲರು ನಮ್ಗೆ ತಿಳಿಸಿದ್ದು, ನಿಜಕ್ಕೂ ಇದರಿಂದ ದರ್ಶನ್ ಅವರಿಗೆ ತೊಂದರೆ ಆಗೋದಾದ್ರೆ ಈ ರೀತಿ ಪಿಟಿಷನ್ ಫೈಲ್ ಮಾಡೋದು ಅಗತ್ಯ ಇಲ್ಲ ಅಂತ ಡಿ ಟೀಮ್ ಫ್ಯಾನ್ಸ್ ಗಳು ಕೂಡ ಹೇಳಿದ್ದು. ಸೊ ಇದ್ದಂತಹ ಒಂದೇ ಒಂದು ದಾರಿ ಕೂಡ ತುಂಬಾನೇ ನಿರಾಸೆ ಮೂಡಿಸಿದ್ದು. ನಿಮ್ಮಲ್ಲಿ ಯಾರಾದ್ರೂ ವೀಕ್ಷಕರೇ LLB ಮಾಡಿದ್ದಲ್ಲಿ ಇಂತಹ ಸಮಯದಲ್ಲಿ ನಟ ದರ್ಶನ್ ಪರವಾಗಿ ನಾವು ಫ್ಯಾನ್ಸ್ ಗಳು ಏನ್ ಮಾಡಬಹುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.